ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಮಾಡಿದಂತಹ ಮನೋರಂಜನ್ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದ್ರು. ವಿವಿಪುರಂನಲ್ಲಿ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನ ಮುಗಿಸಿದ್ರು. ಮನೋರಂಜನ್ ಬಗ್ಗೆ ಕಾಲೇಜು ಆಡಳಿತ ಮಂಡಳಿಯಿಂದ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡಗೆ 2018ರ ಡ್ರಾಪ್ ಔಟ್ ಸ್ಟೂಡೆಂಟ್ ಆಗಿದ್ದಾನೆ ಅಂತ ಕೂಡ ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಹಾಗಾದ್ರೆ ಏನ್ ಹೇಳಿದೆ ಆಡಳಿತ ಮಂಡಳಿ ನೋಡ್ತಾ ಹೋಗೋಣ. ನಿನ್ನೆ ನ್ಯೂಸಲ್ಲೆಲ್ಲ ನೋಡಿದ್ಮೇಲೆ ನಾವು ಒಂದು ಸ್ವಲ್ಪ ಚೆಕ್ ಮಾಡಿದ್ದೀವಿ. 2018ನಲ್ಲಿ ಜಾಯ್ನ್ ಆಗಿದ್ದಾನೆ ಹುಡುಗ ಆಗಿದ್ದಾನೆ, ಮತ್ತು ಅವನು ಕೋರ್ಸ್ ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದ್ದಾನೆ. ಅಂದ್ರೆ ಯಾವ ವರ್ಷದಲ್ಲಿ ಸರ್? 4 ಇಯರ್ಸಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲೇ ಡಿಸ್ಕಂಟಿನ್ಯೂ ಮಾಡಿದ್ದಾನೆ. ಬೇರೆ ಏನಾದರೂ ಮಾಹಿತಿ ಗೊತ್ತಾಗಿದೆ? ಬೇರೆ ಇನ್ನೇನು ಇಲ್ಲ. ಯಾವ ಕಾರಣಕ್ಕಾಗಿ ಮಾಡಿದ್ದಾರೆ ಅಂತ ಹೇಳಿ ಇಲ್ಲ, ಆ ಥರ ಏನು ಗೊತ್ತಾಗಲ್ಲ, ವಿಷಯ ಏನು ಗೊತ್ತಿಲ್ಲ ನಮಗೂ. ಈಗ ಒಂದು ನ್ಯೂಸ್ ಆಗಿದೆ ಇದು. ಒಂದು ಸ್ವಲ್ಪ ಎಲ್ಲ ಆಗ ಪಾಠ ಮಾಡಿದವರು ಯಾರಾದರೂ ಜ್ಞಾಪಕ ಮಾಡ್ಕೊಂಡಾಗತ್ತಾ ಅವ್ರನ್ನ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕಲೆಯೋಕೆ ಆಗ್ತಾ ಇದ್ದೀನಿ. ಹೆಚ್ಚಿನ ವಿಷಯ ತಿಳಿದ್ಮೇಲೆ ನಾನು ನಿಮ್ಗೆ ತಿಳಿಸ್ತೀನಿ. ಏನು ಅನ್ಸುತ್ತೆ ಸರ್ ಸಂಸತ್ ಗಲಾಟೆಯಲ್ಲಿ ವಿದ್ಯಾರ್ಥಿ ಈ ರೀತಿ ಮಾಡಿರೋದು? ಎಲ್ಲ ಇತ್ತೀಚೆಗೆ ಒಂದು ಸ್ವಲ್ಪ ಯಂಗ್ಸ್ಟರ್ಸು ನೇಷನ್ ಬಿಲ್ಡಿಂಗ್ ಬಗ್ಗೆ ಒತ್ತು ಕೊಡಬೇಕು, ದೇಶದ ಬಗ್ಗೆ ಚಿಂತನೆ ಮಾಡಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಈ ಥರ ಘಟನೆಗಳು ಮನಸ್ಸಿಗೆ ತುಂಬ ಬೇಸರ ಆಗುತ್ತೆ. ಯಾವುದೇ ಕಾಲೇಜ್ ಆಗಲಿ ಏನೇ ಆಗಲಿ ಈ ಥರ ಯುವಕರು ಒಳ್ಳೆ ದಾರಿಲಿ ಹೋಗಬೇಕು ಅನ್ನೋದು ನಮ್ಮೆಲ್ಲರ ಇದು. ಇವಿಷ್ಟು ಇಲ್ಲಿರುವಂತಹ ಪ್ರಿನ್ಸಿಪಲ್ನ ಮಾತು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೇಡಮ್, ಈಗ ನಿನ್ನೆ ನ್ಯೂಸಲ್ಲೆಲ್ಲ ನೋಡಿದ್ಮೇಲೆ ನಾವು ಒಂದು ಸ್ವಲ್ಪ ಚೆಕ್ ಮಾಡಿದ್ದೀವಿ. 2018ನಲ್ಲಿ ಜಾಯ್ನ್ ಆಗಿದ್ದಾನೆ ಹುಡುಗ ಆಗಿದ್ದಾನೆ, ಮತ್ತು ಮನೋರಂಜನ್ ಮಾಡಿರುವಂತಹ ಈ ಒಂದು ಕೃತ್ಯಕ್ಕೆ ಸ್ವಗ್ರಾಮದಲ್ಲಿ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಹಾಸನದ ಮಲ್ಲಾಪುರ ಗ್ರಾಮಸ್ಥರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಡೀ ಊರೇ ತಲೆ ತಗ್ಗಿಸುವಂತಹ ಕೆಲಸವನ್ನ ಮಾಡಿದ್ದಾನೆ, ಅವನಿಗೆ ತಿಲಕ ಇಟ್ಟು ಪೂಜೆ ಮಾಡಬೇಕಾ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಮೂಲಕ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮನೋರಂಜನ್ ನಮ್ಮ ಊರಿಗೆ ಬರ್ತಾನೆ ಇರಲಿಲ್ಲ. ಅವರದ್ದು ಇಲ್ಲಿ 8-9 ಎಕರೆ ಜಮೀನು ಇರ್ಬೋದು. ಅವರ ತಂದೆ ದೇವರಾಜ್ ಬಂದು ಹೋಗ್ತಾ ಇರ್ತಾರಷ್ಟೇ. ಮನೋರಂಜನನ್ನ ನಾವು ಯಾರು ಕೂಡ ನೋಡೇ ಇಲ್ಲ. ನಮ್ಮ ಊರಿನ ಮರ್ಯಾದೆನ ಹಾಳು ಮಾಡಿದ್ದಾನೆ ಅಂತ ಹೇಳಿ ಇಡೀ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಸಂಸತ್ಗೆ ನುಗ್ಗಿ ಆತಂಕವನ್ನ ಸೃಷ್ಟಿ ಮಾಡಿದ್ದ ಮನೋರಂಜನ್ ತಂದೆಯ ಊರು ಅರಕಲಗೂಡಿನ ಮಲ್ಲಾಪುರ ಅನ್ನುವಂಥದ್ದು. ಅರಕಲಗೂಡಿನ ಮಲ್ಲಾಪುರದಲ್ಲಿ ಅವರು ಒಂದಿಷ್ಟು ಜಮೀನನ್ನು ಹೊಂದಿದ್ದಾರೆ, ನೋಡ್ಬೋದು. ಕೃಷಿಯನ್ನು ಕೂಡ ಮಾಡ್ತಿದ್ದಾರೆ. ಆ ಮಲ್ಲಾಪುರದ ದೇವರಾಜ್ ಅವರ ಜಮೀನು ಬಳಿ ನಾವಿದ್ದೇವೆ. ಹಾಗೆ ಈಗ ಅವರ ಗ್ರಾಮಸ್ಥರನ್ನ ಕೂಡ ನಾವು ಮಾತನಾಡ್ಸೋಣ ಈ ಜಮೀನಿನ ಬಗ್ಗೆ. ಇಲ್ಲಿ ಯಾರು ಇರ್ತಾರೆ, ಏನು ಮನೋರಂಜನ್ ಇಲ್ಲಿಗೂ ಬರ್ತಿದ್ರಾ ಏನು ಅನ್ನುವಂಥ ಬಗ್ಗೆ. ಸರ್, ನಿಮ್ಮ ಹೆಸರೇನು? ಚಂದ್ರೇಗೌಡ. ಈಗ ನಿನ್ನೆ ಆಗಿರೋ ಘಟನೆ ಗೊತ್ತು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಮತ್ತೆ ಇಲ್ಲಿ ಜಮೀನು ಎಷ್ಟಿದೆ? ಅವರು ಬರ್ತಿರ್ತಾರ ಮನೋರಂಜನ್ ಅವ್ರ ಮಗ, ಅವ್ರ ಅಪ್ಪ ಏನಾರು? ಅವ್ರ ಅಪ್ಪ ಬರ್ತಾರೆ, ಮಗ ಬರ್ತಾ ಇಲ್ಲ. ಅವ್ರ ಅಪ್ಪ ಇಲ್ಲಿಗೆ ಬಂದು ಹೋಯ್ತಾರೆ ನೋಡ್ಕೊಂಡು. ಅಷ್ಟು ಬಿಟ್ಟರೆ ಅವ್ರ ಮಗನೂ ನೋಡಿಲ್ಲ ನಾವು ಇಲ್ಲಿವರೆಗೆ. ಆ ಮಗನೇ ನೋಡಿಲ್ಲ, ಟಿ ವಿಲಿ ನೋಡಿರೋದು ಅಷ್ಟೇ. ಅದರಿಂದ ಈಗ ಇದು ಎಷ್ಟು ಜಮೀನು ಇದೆ ಇಲ್ಲಿ? 9 ಎಕರೆ ಇದೆ. ಅವ್ರದ್ದೇನಾ ಅಥವಾ ಅವ್ರ ಊರೇನಾ ಇದೆನಾ ಅಥವಾ ಅವ್ರು ಬೇರೆ ಕಡೆಯಿಂದ ಬಂದಿದ್ದ ಏನು? ಅವ್ರು ಬೇರೆ ಕಡೆಯಿಂದ ಬಂದು ಇಲ್ಲಿ ತಗೊಂಡಿದ್ದು ಜಮೀನ. ಯಾರು? ಅವ್ರ ಅಪ್ಪ, ಅವ್ರ ಅಪ್ಪನೇ ತಗೊಂಡಿದ್ದು. ಯಾರು? ದೇವರಾಜ್ ಅವ್ರ ತಂದೆ ತಂದೆ ಭದ್ರಪ್ಪ ಅಂತ ಅವ್ರ ಹೆಸರು, ಅವರೇ ತಗೊಂಡಿದ್ದು. ಓಕೆ, ಈಗ ಸಡನ್ ಆಗಿ ನಿನ್ನೆ ಈ ಘಟನೆ ಆದ್ಮೇಲೆ ನಿಮ್ಮ ಊರಿನ ಹೆಸರು ಬಂತು, ನಿಮ್ಗೇನು ಅನ್ನಿಸ್ತು? ಮತ್ತೆ ಅವ್ರ ಬಗ್ಗೆ ಮಾಹಿತಿ ಆಗಾತ ಅಲ್ವಾ? ಹೆಂಗೆ ಆದ್ರೂ ಯಾವಾಗಲೂ ಇಲ್ಲದ್ದು. ಈಗ ಏಕಾಏಕಿ ಅಂತ ಅಂದಾಗ ನಾವು ಕಣ್ಣಿಂದ ನೋಡಿಲ್ಲ ಆ ಹುಡುಗನ್ನ. ಏಕಾಏಕಿ ಟಿ ವಿಲಿ ಬಂದ್ಬಿಟ್ಟಾಗ ನಮಗೂ ಒಂದು ಸ್ವಲ್ಪ ಇದಲ್ವಾ, ಕಷ್ಟ ಅಲ್ವಾ? ನಮ್ಮೂರಿಗೆ ಬಂದಿಲ್ಲ ಸರ್. ಅವನು ಹೇಳ್ಬೇಕು ಅಂದ್ರೆ ಬಂದಿಲ್ಲ. ದೇಶಕ್ಕೆ ಒಳ್ಳೇದು ಮಾಡೋದು ಕೆಲಸ ಮಾಡಿದಾನ. ಅವನಿಗೆ ತಿಲಕ ಇಟ್ಟೇನಾರು ಆರತಿ ಎತ್ತಕ್ಕೆ ಮಾಡಿರೋದು ದೇಶ ದ್ರೋಹಿ ಕೆಲಸ. ಅಂದರೆ ನಮ್ಮ ದೇಶ ಅಲ್ಲ, ಇಡೀ ದೇಶಗಳೇ ತಲೆ ತಗ್ಗಿಸೋ ಅಂತ ಕೆಲಸ. ಹಳ್ಳಿಗಳಲ್ಲ, ಊರಲ್ಲ, ಇಡೀ ದೇಶನೇ. ಅಂದರೆ ಇಡೀ ದೇಶನೇ ತಲೆ ತಗ್ಗಿಸ್ಬೇಕು ಅಂದಾಗ ಯಾವ ರೀತಿ ಇರ್ಬೋದು? ಅಂತರ್ನ ಇನ್ನೂ ಬಿಟ್ಕೊಂಡಿದಾರಲ್ಲ, ನಮ್ಮ ಇದನ್ನ ಸಂವಿಧಾನದಲ್ಲಿ ಇನ್ನೂ ಬಿಟ್ಕೊಂಡಿದಾರಲ್ಲ, ಅದು ತಪ್ಪು ತಿಳುವಳಿಕೆ. ಕಂಡಲ್ಲಿ ಗುಂಡು ಅಂತ ಹೇಳ್ತೀವಿ. ಅವನ್ನ ನೋಡಿದ್ರ ನೀವು? ಮನೋರಂಜನ್ ಯಾವತ್ತಾರು ನೋಡಿ? ಇಲ್ಲಿವರೆಗೆ ಅವನು 32 ವರ್ಷ ಅಂತ ಅವನು ಆಗಿರೋದು. 35 ವರ್ಷದಲ್ಲಿ ಅವ್ರು ಮೈಸೂರಲ್ಲೇ 5 ವರ್ಷ ಏನೋ ಇದ್ನಂತೆ ಹೇಳೋ ಪ್ರಕಾರ. ನಾವು ಇಲ್ಲಿವರೆಗೆ ಅವನ ಮಖನೇ ನೋಡಿಲ್ಲ. ಇದು ಊರ ಹೆಸರು ಬಂದಾಗ ಸಹಜವಾಗಿ ಎಲ್ಲರಿಗೆ, ನಮಗೆ ಆಗಲಿ ಯಾರಿಗೇ ಆಗಲಿ, ಅದು ಬೇಜಾರಿನ ಸಂಗತಿ ಅಲ್ವಾ? ಈ ರೀತಿ ಯಾರೇ ಆಗಲಿ ಒಂದು ಮಾದರಿ ಆಗಬೇಕಾದ ಯುವಕರುಗಳು ಈ ರೀತಿ ಮಾಡಿದ್ರು. ಸಡನ್ ಆಗಿ ಟಿ ವಿಲಿ ನಿಮ್ಮ ಊರ ಹೆಸರು
ಬರುತ್ತೆ ಚಾನಲ್ಗಳಲ್ಲಿ, ಇದರಲ್ಲೆಲ್ಲ ಸಹಜವಾಗಿ ಇಂಥದ್ದಾದಾಗ ಬಂದೇ ಬರುತ್ತೆ. ಅವ್ರ ಅಪ್ಪನೇ ಹೇಳ್ಕೊಂಡಿದ್ದಾರೆ ನಮ್ದು ಈ ಊರು ಇಂಥದ್ದು ಅಂತ. ಏನು ಹೇಳ್ತೀರಾ ಸರ್? ಇದು ಇವಾಗ ಏನು ಹೇಳ್ತಾ ಇದ್ದೀವಿ ಅಂದರೆ, ಅವ್ರು ಹೇಳಿದ ಮುಂಚೆ ನಮಗೆ ಬೇಸರ ತಂದಿಟ್ಟೈತೆ. ಬೇರೆ ಎಲ್ಲಾದ್ರೂ, ಬೇರೆ ಊರಾಗಿರ್ಬೋದು, ರಾಜ್ಯ ಆಗಿರ್ಬೋದು, ದೇಶ ಆಗಿರ್ಬೋದು, ಇಡೀ ದೇಶನೇ ನೋಡ್ತೈತೆ. ಇಂಥ ಊರು ಅಂತ ಬಂದಾಗ ತಲೆ ತಗ್ಸೋಂಥ ಕೆಲಸ ಅದು ಅವನ್ನೇ ಮಾಡಿರಲಿ, ನಾನೇ ಮಾಡಿರಲಿ, ಇಡೀ ಊರಿಗೆ ತಲೆ ತಗ್ಸೋ ಅಂಥ ಕೆಲಸ ಮಾಡಿರೋದು. ಅವ್ರ ಅಪ್ಪ ಹೇಳ್ತಾ ಇದ್ದಾರೆ, ಅವ್ನು ನನ್ನ ಮಗನೇ ಅಲ್ಲ ಗಲ್ಲಿಗೇರಿಸಿ ಅಂತ. ಇವತ್ತು ಹೇಳೋರು ಇಷ್ಟು ದಿನ ಏನು ಮಾಡ್ತಿದ್ರು? ಮಗನ ಬಗ್ಗೆ ತಿಳ್ಕೊಳ್ಳೋದನ್ನ ಇಷ್ಟು ದಿನ ಏನು ಮಾಡ್ತಿದ್ರು? ಏನೇ ಆಗಲಿ, ಸಹಜವಾಗಿ ಇಂಥ ಒಂದು ಘಟನೆ ನಡೆದಾಗ ಒಂದು ಊರಿನ ಹೆಸರುಗಳು ಕೇಳಿ ಬಂದಾಗ ಸಾಕಷ್ಟು ಬೇಜಾರನ್ನು ವ್ಯಕ್ತಪಡಿಸೋದು ಸಹಜ. ಅದೇ ರೀತಿ ಮಲ್ಲಾಪುರದ ಗ್ರಾಮದಲ್ಲೂ ಕೂಡ ಮನೋರಂಜನ್ಗೆ ಚೀಮಾರಿಯನ್ನು ಹಾಕ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಇನ್ನು ಮನೋರಂಜನ್ ತುಂಬಾ ಒಳ್ಳೆಯ ಹುಡುಗ. ರಿಪಬ್ಲಿಕ್ ಕನ್ನಡಗೆ ಮನೋರಂಜನ್ ಸ್ನೇಹಿತ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ರೀತಿಯ ಚಟುವಟಿಕೆಯಲ್ಲಿ ಭಾಗಿ ಬಗ್ಗೆ ನಮ್ಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ನಮ್ಮೆಲ್ಲರ ಜೊತೆ ಮನೋರಂಜನ್ ಸಹಜವಾಗಿಯೇ ವರ್ತಿಸ್ತಾ ಇದ್ದ. ಮನೋರಂಜನ್ ಕುಟುಂಬ ಅನುಕೂಲಸ್ಥರು ಕೂಡ ಆಗಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳು ಯಾರು ಕೂಡ ಬರ್ತಾ ಇರಲಿಲ್ಲ ಅಂತ ಹೇಳಿ ಅವರ ಸ್ನೇಹಿತ ರಿಪಬ್ಲಿಕ್ ಕನ್ನಡಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಅವರ ಸ್ನೇಹಿತ, ನೋಡ್ತಾ ಹೋಗೋಣ. ಸಂಸತ್ನ ಭದ್ರತಾ ವೈಫಲ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೋ ಮೈಸೂರು ಮೂಲದ ವ್ಯಕ್ತಿಯಾಗಿರ್ತಕ್ಕಂತಹ ಮನೋರಂಜನ್ ಏನಿದ್ದಾರೆ, ಆ ಮನೋರಂಜನ್ ಅವರ ನಿವಾಸದ ಅಕ್ಕಪಕ್ಕದ ನಿವಾಸಿಗಳು ಆತನ ಬಗ್ಗೆ ಏನು ಹೇಳ್ತಾರೆ, ಜೊತೆಗೆ ಅವರನ್ನು ಪ್ರತಿನಿತ್ಯ ನೋಡ್ತಾ ಇದ್ದಂಥ ಅವರ ಸ್ನೇಹಿತ ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೇನೆ. ಸರ್, ತಮ್ಮ ಎದುರುಗಡೆ ಮನೆ ಇದ್ದಂತಹ ಒಬ್ಬ ವ್ಯಕ್ತಿ, ಇವತ್ತಿನ ಪ್ರಕರಣ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಹೇಗನ್ಸುತ್ತೀರಾ ಆ ವ್ಯಕ್ತಿ ಬಗ್ಗೆ, ನಡವಳಿಕೆ ಬಗ್ಗೆ ತಾವೇನು ಹೇಳ್ತೀರಿ? ನಡವಳಿಕೆ ಬಗ್ಗೆ ತುಂಬ ಒಳ್ಳೆಯ ವ್ಯಕ್ತಿ. ಆ ವ್ಯಕ್ತಿ ಬಗ್ಗೆ ಯಾವುದೂ ಕೆಟ್ಟ ಅಭಿಪ್ರಾಯಗಳಂತೂ ಇಲ್ಲ ನಮಗೆ. ತುಂಬ ಒಳ್ಳೆಯವನು. ನಾವು ಯಾಕೆ ಡೈಲಿ ನೋಡ್ತಿದ್ದರಿಂದ ಅವನ ಬಗ್ಗೆ ನಾವು ಸುಮ್ಮನೆ ಏನು ಹೇಳೋದಕ್ಕಾಗೋದಿಲ್ಲ. ಅಂದರೆ ಎಲ್ಲರ ಜೊತೆ ಚೆನ್ನಾಗೇ ಇದ್ದ. ಯಾರ ಜೊತೆ ಒಂದು ಜಗಳ ಆಗಲಿ, ಒಂದು ಏನಾದ್ರು ಇದು ಮಾಡೋದಾಗಲಿ ಒಂದು ಇಲ್ಲ. ಒಟ್ಟಲ್ಲಿ ಸಿಕ್ಕಿದಾಗ ಚೆನ್ನಾಗಿ ಮಾತಾಡ್ಸೋನು. ಮತ್ತು ತುಂಬ ದಿನ ಲಾಂಗ್ ಬ್ಯಾಕ್ಸ್ ಏನು ಹೋಗ್ತಿರ್ಲಿಲ್ಲ ಅವನು. 2 days 3 days ಹೋಗ್ತಿದ್ದ, ವರ್ಕ್ ಮೇಲೆ ಹೋಗ್ತಿದ್ದೆ, ಬರ್ತಿದ್ದೆ ಅಂತ ಹೇಳ್ತಿದ್ದೆ ಅಷ್ಟೇ ಹೊರತು, ಅದು ಬಿಟ್ಟು ಈ ಥರ ಎಲ್ಲ ಮಾಡಿದ್ರೆ ನಮಗೂ ಆಶ್ಚರ್ಯ ಆಗ್ತಾಯಿದೆ. ನಾವು ಈಗ ಮೀಡಿಯಾದಲ್ಲಿ ನೋಡಿದ್ಮೇಲೆ ನಮಗೂ ಆಶ್ಚರ್ಯ ಆಗ್ತಾ ಇರೋದ್ರಿಂದ ಇನ್ನೂ ಅದ್ರ ಬಗ್ಗೆ ಏನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಬಟ್ ಒಳ್ಳೆ ವ್ಯಕ್ತಿ. ಅವರಿಗೆ ಇಂಜಿನಿಯರ್ ಮುಗಿಸಿದಂತಹ ವ್ಯಕ್ತಿ ಸುಮಾರು 10 ವರ್ಷಗಳ ಕಾಲ ಯಾವುದೇ ರೀತಿಯಾದಂಥ ಕೆಲಸವನ್ನು ಮಾಡ್ತಿರಲಿಲ್ಲ ಅನ್ನುವಂಥದ್ದು. ಅದರ ವಿಚಾರವಾಗಿ ತಮ್ಮ ಹತ್ರ ಏನಾದರೂ ಮಾತಾಡಿದ್ರೆ? ಬಟ್ ಅವ್ರ ಮನೆಯವ್ರಿಗೆ ತುಂಬ ಸಾಕಷ್ಟು ಇರೋದ್ರಿಂದ ಏನು ಅವಶ್ಯಕತೆ ಇಲ್ಲ ಅವನಿಗೆ ಈ ಥರ ಎಲ್ಲ ಕೃತ್ಯ ಮಾಡಬೇಕು ಅನ್ನೋದು ಇಲ್ಲ. ಯಾಕೆಂದರೆ ಅವ್ರ ತಂದೆನೇ ಎಲ್ಲ ಜಮೀನೆಲ್ಲ ಇದೆ, ಬೇಕಾದಂಗೆ ಮನೆ ಬಾಡಿಗೆ ಕೊಟ್ಟಿದ್ದಾರೆ ಎಲ್ಲ ಇರೋದ್ರಿಂದ ಅವ್ನಿಗೇನು ಆ ಥರ ಅವಶ್ಯಕತೆ ಇರಲಿಲ್ಲ. ಅವ್ರ ತಂದೆ ಕೂಡ ಖರ್ಚಿಗೆಲ್ಲ ಕೊಡ್ತಾ ಇದ್ದಿದ್ದರಿಂದ ನಾವು ತಿಳಿದ ಮಟ್ಟಿಗೆ ಆ ಥರ ಇತ್ತು. ಏನು ಅವ್ರಿಗೆ ಪೇಮೆಂಟ್ ಎಲ್ಲ ಕೊಡ್ತಾ ಇದ್ರಿಂದ ಅವನಿಗೆ ಖರ್ಚು ವೆಚ್ಚಕ್ಕೆಲ್ಲ ಅವರೇ ಕೊಡ್ತಾ ಇರೋದ್ರಿಂದ ಏನೋ ಒಂದು ಆ ಥರ ಬಗ್ಗೆ ಆಗಿದೆ ಅಂತ ಇವತ್ತಿಗೂ ನಮ್ಗೆ ಇನ್ನೂ ನಂಬಿಕೆ ಬರ್ತಾ ಇಲ್ಲ. ಒಂದು ವಿಚಾರ ಅಂತಂದರೆ, ಯಾಕಂದರೆ ಸ್ನೇಹಿತರು ಸಾಕಷ್ಟು ಜನ ಇರ್ತಾರೆ ಪ್ರತಿಯೊಬ್ಬರಿಗೂ ಕೂಡ, ಆದರೆ ಆ ಥರದಲ್ಲಿ ಸ್ನೇಹಿತರು ಆಗಾಗ ಬಂದು ಹೋಗುವಂಥವ್ರು ಏನಾದರೂ ಇದ್ರಾ ಸರ್? ಇಲ್ಲ, ಆ ಥರ ಯಾರು ಅನುಮಾನಾಸ್ಪದ ವ್ಯಕ್ತಿಗಳಾಗಲಿ ಅಥವಾ ಫ್ರೆಂಡ್ಸ್ಗಳನ್ನಾಗಲಿ ನಾನು ತುಂಬ ಜನನೇ ನೋಡೇ ಇಲ್ಲ. ನಾನು ಅಪ್ರೂಪ್ದಲ್ಲೂ ನೋಡಿಲ್ಲ ಅವ್ರು. ನಾವು ಯಾರು ಫ್ರೆಂಡ್ಸ್ಗಳು ಬಂದಿರೋದನ್ನು ಕೂಡ ನಾನು ನೋಡಿಲ್ಲ ಇವತ್ತವರೆಗೂ. ಯಾಕೆಂದರೆ ನಾವು ಎದ್ದು ಬಿದ್ದು ಇಲ್ಲೇ ನೋಡ್ತಾ ಇದ್ದಿದ್ದರಿಂದ ಆ ಥರ ಸಾಮಾನ್ಯವಾಗಿ ಯಾರನ್ನು ನಾನು ನೋಡೂ ಇಲ್ಲ ಇಲ್ಲಿ. ಈಗ ಸರ್, ಪ್ರಮುಖವಾಗಿ ಅವರು ಬೆಂಗಳೂರಿಗೆ ಹೋಗ್ತಾಯಿದ್ರು, ಡೆಲ್ಲಿಗೆ ಹೋಗ್ತಾಯಿದ್ರು, ಅವ್ರ ತಂದೆನೇ ಹೇಳ್ತಾಯಿದ್ರು ಈ ಒಂದು ವಿಚಾರವಾಗಿ. ಆದರೆ ಆ ಹೋಗ್ತಾ ಇರ್ತಕ್ಕಂಥ ವಿಚಾರ ತಮ್ಮ ಗಮನಕ್ಕೆ ಏನಾದರೂ ಇತ್ತಾ? ಇಲ್ಲ. ಈಗ ಅವ್ರ ತಂದೆ ಏನು ಹೇಳಿದ್ದಾರೆ ನಾನೇನು ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಅವ್ರ ತಂದೆ ಏನು ನಿಮ್ಮ ಹತ್ರ ಇನ್ಫಾರ್ಮೇಷನ್ ಹಂಚ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಬಟ್ ನಮಗೇನು ಯಾವುದೇ ರೀತಿಯಾದ ಇನ್ಫಾರ್ಮೇಷನ್ ಕೊಟ್ಟು ನಾನು ಡೆಲ್ಲಿಗೆ ಹೋಗ್ತೀನಿ, ಬಾಂಬೆ ಹೋಗ್ತೀನಿ, ಬೆಂಗಳೂರು ಹೋಗ್ತೀನಿ ಅಂತ ಏನೂ ಹೇಳ್ತಾ ಇರಲಿಲ್ಲ. ಬಟ್ ನಾನು ನೋಡ್ದಂಗೆಲ್ಲ ಇಲ್ಲೇ ಇರ್ತಿದ್ದ ಹುಡುಗ, ಎಲ್ಲೂ ಹೋಗಿದ್ದು ನಾನು ನೋಡಿಲ್ಲ. ಇಲ್ಲಿನ ನಿಮ್ಮ ನಿವಾಸಿಗಳ ಜೊತೆಗೆ ಹೇಗಿರ್ತಿದ್ದ ಸರ್, ತಮ್ಮ ಏರಿಯಾದಲ್ಲಿರೋ ಜೊತೆ? ಅವನಾಯ್ತು ಅವ್ನು ಪಾಡಾಯ್ತು ಇರ್ತಿದ್ದ. ಅವ್ನು ಯಾವುದೋ ಒಂದು ತಂಟೆ ತಕರಾರಾಗಲಿ ಯಾವುದೋ ಒಂದು ವಿಚಾರದಾಗ ಹೋಗ್ತಿರ್ಲಿಲ್ಲ. ಅವನು ಮಾತಾಡ್ಸೋನು ಬೆಳಗ್ಗೆ ಎದ್ದ ತಕ್ಷಣ ನಾವು ಚೆನ್ನಾಗಿ ಮಾತಾಡಿಸ್ತಿದ್ದೋ. ನಾನು ಗಾಡಿ ತೆಗಿಯುವಾಗ ಅವರು ಗಾಡಿ ತೆಗಿತಾ ಇರುವಾಗೆಲ್ಲ ಮಾತಾಡ್ಸೋವು, ಚೆನ್ನಾಗೇ ಒಡನಾಟ ಇತ್ತು ಒಟ್ಟಲ್ಲ. ಆದರೆ ಬಟ್ ಯಾವುದೇ ರೀತಿ ಅದು ಇದನ್ನ ನನಗೆ ಗೊತ್ತಿಲ್ಲ. ಇದಿಷ್ಟು ಅವರ ಸ್ನೇಹಿತರು ಮಾತಾಗಿರುವಂಥದ್ದು. ಯಾಕಂದರೆ ಭಾಳ ಒಳ್ಳೆಯ ಗುಣ ಇದ್ದಂತಹ ವ್ಯಕ್ತಿ, ನಾವು ಪ್ರತಿನಿತ್ಯ ಅವರನ್ನು ನೋಡ್ತಾ ಇದ್ವಿ. ಆದರೆ ಆತ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅಂತಂದರೆ ನಮಗೂ ಕೂಡ ನಂಬಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಯಾವಾಗಲೂ ಕೂಡ ಒಬ್ಬ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಗೊತ್ತಾಗುತ್ತೆ. ಆದರೆ ಆತನ ನಡವಳಿಕೆ ವಿಚಾರದಲ್ಲಿ ನಮ್ಮ ಯಾರಿಗೂ ಕೂಡ ಅನುಮಾನ ಇರಲಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಮಹದೇವ ಸ್ವಾಮಿ ಕುರ್ಣಗಲ, ರಿಪಬ್ಲಿಕ್ ಕನ್ನಡ, ಮೈಸೂರು. ಯಾರದ್ದು ತಪ್ಪಿಗೆ ಮತ್ಯಾರದ್ದು ಫೋಟೋ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಬಿಜೆಪಿ ಎಡವಟ್ಟನ್ನ ಮಾಡಿದೆ. ಮನೋರಂಜನ್ ಬದಲು ವಿಜಯ್ ಕುಮಾರ್ ಫೋಟೋವನ್ನ ಪೋಸ್ಟ್ ಮಾಡಿದೆ. ಬಿಜೆಪಿ ಹುಣಸೂರು ಪೇಜ್ನಿಂದ ಫೋಟೋ ಪೋಸ್ಟ್ ಮಾಡಿ ತಪ್ಪಾಗಿರುವಂಥದ್ದು. ಅದೇ ಪೋಸ್ಟ್ ಅನ್ನ ಶೇರ್ ಮಾಡಿದಂತಹ ಬಿಜೆಪಿ ಮುಖಂಡ ಧೀರಜ್ ಪ್ರಶಾಂತ್ ಸಂಬರ್ಗಿ ಪೋಸ್ಟ್ ನೋಡಿ
ತಬ್ಬಿಬಾಗಿದ್ದಾರೆ ಒಂದ್ ಕಡೆ ವಿಜಯ್ ಕುಮಾರ್ ಅವರು. ಈ ಹಿನ್ನೆಲೆಯಲ್ಲಿ ದೂರು ಕೂಡ ದಾಖಲು ಮಾಡಿದ್ದಾರೆ. ಫೋಟೋ ದುರ್ಬಳಕೆ ವಿರುದ್ಧ ವಿಜಯ್ ಕುಮಾರ್ ದೂರು ಕೂಡ ದಾಖಲಿಸಿದ್ದಾರೆ. ಪೊಲೀಸರ ಬಳಿ ತೆರಳಿ ಯಾರೋ ಮಾಡಿದ್ದಂತಹ ತಪ್ಪಿಗೆ ನನ್ನ ಫೋಟೋವನ್ನ ಬಳಕೆ ಮಾಡಿಕೊಳ್ಳಲಾಗಿದೆ, ಇದು ಅಕ್ಷಮ್ಯ ಅಪರಾಧ ಅಂತ ಹೇಳಿ ಪೊಲೀಸರ ಬಳಿ ತಮ್ಮ ಅಳಲನ್ನ ತೋಡ್ಕೊಂಡು ದೂರು ಕೂಡ ದಾಖಲು ಮಾಡಿದ್ದಾರೆ. ಮನೋರಂಜನ್ ಬದಲು ವಿಜಯ್ ಕುಮಾರ್ ಅವರ ಫೋಟೋವನ್ನ ಇಲ್ಲಿ ಬಳಕೆ ಮಾಡಿಕೊಳ್ಳಲಾಗಿತ್ತು ಸಾಮಾಜಿಕ ಜಾಲತಾಣದಲ್ಲಿ. ಒಂದು ಕ್ಷಣ ನೋಡಿದಂತಹ ವಿಜಯ್ ಕುಮಾರ್ ತಬ್ಬಿಬಾಗಿದ್ದಾರೆ. ಇನ್ನು ಈ ವಿಚಾರವನ್ನ ಪೊಲೀಸರಿಗೆ ಮುಟ್ಟಿಸಿದ್ದಾರೆ. ಮನೋರಂಜನ್ ಹೆಸರಲ್ಲಿ ಇವರ ಫೋಟೋ ಕೂಡ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆದರೆ ಅದು ಫೇಕ್, ದಾರಿ ತಪ್ಪಿಸುವಂಥ ಕೆಲಸ ಆಗ್ತಾ ಇದೆ. ಭಾರತೀಯ ವಿದ್ಯಾರ್ಥಿ ಸಂಘಟನೆಯಲ್ಲಿರುವಂತಹ ವಿಜಯ್ ಕುಮಾರ್ ನಮ್ಮ ಜೊತೆ ಇದನ್ನು ಮಾತನಾಡ್ತೀನಿ. ಇವರ ಫೋಟೋವನ್ನು ಬಳಸ್ಕೊಂಡು ಈಗ ಒಂದು ರೀತಿಯಲ್ಲಿ ಮನೋರಂಜನ್ ಹೆಸರಲ್ಲಿ ಇವರ ಫೋಟೋವನ್ನು ಬಳಸಿ ಇವರ ಹೆಸರನ್ನು ಹಾಳು ಮಾಡುವಂಥ ಕೆಲಸ ಆಗ್ತದೆ. ಸರ್, ನೀವೀಗ ಭಾರತೀಯ ವಿದ್ಯಾರ್ಥಿ ಫೆಡರೇಷನಲ್ಲಿ ಇದ್ದೀರಾ? ಹೌದು ಸರ್. ನನ್ನ ಪ್ರಶ್ನೆ ಇಷ್ಟೇ, ಮನೋರಂಜನ್ ಸಂಸತ್ ಭವನದಲ್ಲಿ ಹಳದಿ ಬಾಂಬ್ ಸ್ಫೋಟ ಮಾಡುವ ಮುಖಾಂತರ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿರುವಂಥ ಜೊತೆಗೆ ಆರೋಪಿಯಾಗಿರುವಂಥ ಮನೋರಂಜನ್ ನಿಮ್ಮ ವಿದ್ಯಾರ್ಥಿ ಸಂಘಟನೆಯಲ್ಲಿ ಇದ್ದೀರಾ? ಇಲ್ಲ ಸರ್. ಮತ್ತು ಈಗ ಅವರು ಅಲ್ಲಿದ್ದರು ಅನ್ನುವಂಥ ಮಾಹಿತಿ ಹೊರಬೀಳ್ತಾ ಇರುವಂಥದ್ದು ನಿಜಾನಾ ಅಥವಾ ಏನದು, ಏನು ಹೇಳ್ತೀರಾ ಅದ್ರ ಬಗ್ಗೆ? ಇಲ್ಲ ಸರ್, ಆ ರೀತಿ ಹೆಸರಲ್ಲಿ ನಮ್ಮ SFI ಭಾರತ ವಿದ್ಯಾರ್ಥಿ ಫೆಡರೇಷನ್ ಮೈಸೂರಲ್ಲಿ ಆ ರೀತಿ ಯಾರೂ ಇಲ್ಲ ಸರ್. ಆ ರೀತಿ ಇಲ್ಲವೇ ಇಲ್ಲ. ಮತ್ತು ಯಾಕೆ ಆ ಹೆಸರು ಕೇಳಿ ಬರ್ತಾ ಇದೆ? ಅಂದರೆ ನಮ್ಮ ಸಂಘಟನೆ ಇಲ್ಲಿ ಮೈಸೂರು ಭಾಗದಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆ ಬಂದಾಗ ಧ್ವನಿ ಎತ್ತುವಂಥ ಸಂಘಟನೆ, ಯಾವುದೇ ಸರ್ಕಾರ ಆದ್ರೂ ಕೂಡ ಪ್ರಶ್ನೆ ಮಾಡುವಂಥ ಸಂಘಟನೆ, ಅವರ ಧ್ವನಿಯನ್ನು ಅಡಗಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿನ ಮುಂದೆ ಲೋಕಸಭಾ ಏನು ಚುನಾವಣೆ ಬರ್ತಾ ಇದೆ ಮತ್ತು ಏನು ದೇಶದಲ್ಲಿ ಇವತ್ತು ಸಂಸತ್ತಿಗೆ ದಾಳಿಯನ್ನು ಮಾಡಿದ್ದಾರೆ, ಇದು ಅವರ ಭದ್ರತೆ ಏನು ಕೊಡೋಕ್ಕಾಗಿಲ್ಲ. ಅವರ ತಪ್ಪುಗಳನ್ನು ತೇಪೆ ಮಾಡ್ಕೊಳ್ಳೋದಕ್ಕೋಸ್ಕರ ಬೇರೆಯವರನ್ನ ಹೆಸರುಗಳ ಮುಂದೆ ತಂದು ಅವರ ಈಗ ಪ್ರತಾಪ್ ಸಿಂಹ ಅವರಾಗಿರ್ಬೋದು ಅವರು ಇಂಥವ್ರು ಮಾಡಿದ್ದಾರೆ ಅನ್ನುವಂಥದ್ದು ಅವರು ಬೇರೆಯವ್ರ ಕಡೆ ಬೆರಳು ತೋರಿಸುವಂಥ ಮಾಡುವಂಥ. ಅಲ್ಲ, ಪ್ರತಾಪ್ ಸಿಂಹ ಅವರು ನಿಮ್ಮ ಪ್ರಕಾರ ಹಂಗಾದ್ರೆ ಗೊತ್ತಿದ್ದು ಮಾಡಿದಾರಾ ಗೊತ್ತಿಲ್ಲದೆ ಮಾಡಿದಾರಾ, ಏನು ಇದು ನಿಮಗೇನು ಅನ್ಸುತ್ತೆ? ಅದು ಪ್ರತಾಪ್ ಸಿಂಹ ಅವ್ರನ್ನೇ ಕೇಳಬೇಕು. ಗೊತ್ತಿದ್ದು ಮಾಡಿದಾರಾ ಗೊತ್ತಿಲ್ಲ ಮಾಡಿಲ್ವಾ ಅಂತ ಪ್ರತಾಪ್ ಸಿಂಹನ್ನೇ ಕೇಳಬೇಕು. ಆದರೆ ಅವರ ಬೆಂಬಲಿಗರು ನನ್ನ ಫೋಟೋನ, ನಮ್ಮ ಒಂದು ಭಾರತ ವಿದ್ಯಾರ್ಥಿ ಫೆಡರೇಷನ್ನು ಕಾರ್ಯಕ್ರಮದ ಫೋಟೋನ ತಗೊಂಡು ಇವನೇ ಮನೋಹರ್ ಅನ್ನುವಂತೆ ನನ್ನ ಫೋಟೋವನ್ನು ಎಲ್ಲ ಕಡೆ ಶೇರ್ ಮಾಡುವಂಥದ್ದು, ನನಗೆ ತೇಜೋವಧೆ ಮಾಡುವಂಥದ್ದು, ನನಗೆ ಫೇಸ್ಬುಕ್ಕಲ್ಲಾಗಿರೋ ಕೆಲವೊಂದು ಕಡೆ ಕೆಟ್ಟ ಕೆಟ್ಟ ಪದಗಳನ್ನು ಬಳಕೆ ಮಾಡುವಂಥದ್ದು ಈ ರೀತಿ ಮಾಡ್ತಾ ಇದ್ದಾರೆ. ನಿಮಗೆ ಮತ್ತೆ ಮನೋರಂಜನ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ? ನಮಗೆ ಮತ್ತೆ ಮನೋರಂಜನ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ನಿಮ್ಮ ಸಂಘಟನೆಯಲ್ಲಿ ಭಾರತೀಯ ವಿದ್ಯಾರ್ಥಿ ಫೆಡರೇಷನ್ನಲ್ಲಿ ಯಾವುದೇ ಕಾರಣಕ್ಕೂ ಮನೋರಂಜನ್ ಇರಲಿಲ್ಲ? ಭಾರತ ವಿದ್ಯಾರ್ಥಿ ಫೆಡರೇಷನಲ್ಲಿ ಮನೋಹರ್ ಅನ್ನುವಂಥವ್ರು ಇಲ್ವೇ ಇಲ್ಲ. ಮನೋರಂಜನ್ ಇಲ್ಲ, ಇರಲಿಲ್ಲ. ಥ್ಯಾಂಕ್ ಯು. ಇವಿಷ್ಟು ವಿಜಯ್ ಕುಮಾರ್ ಅವರ ಮಾತುಗಳು. ಅಂದರೆ ಭಾರತೀಯ ವಿದ್ಯಾರ್ಥಿ ಫೆಡರೇಷನ್ನಲ್ಲಿ ಮನೋರಂಜನ್ ಇರಲಿಲ್ಲ. ಇವರ ಫೋಟೋವನ್ನು ಬಳಸಿಕೊಂಡು ಮನೋರಂಜನ್ ಹೆಸರಲ್ಲಿ ಒಂದು ರೀತಿಯಲ್ಲಿ ಏನೋ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದೆ ಅನ್ನುವಂಥದ್ದು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಅಶ್ವಥ್, ರಿಪಬ್ಲಿಕ್ ಕನ್ನಡ, ಮೈಸೂರು.